ಸಮಾನತೆ ಸಖ್ಯವಿರಲಿ ದ್ವೇಷವಿರಲಿ ಅದು ವಿಜೃಂಭಿಸ್ತದೆ. ನಮ್ಮ ನೋಡುಗರ ನೋಟಕ್ಕೂ ಇದು ಒಂದು ಚಂದದ ಪಾಠ ಅಂತ ಅನ್ನಿಸ್ತದೆ. ಈ ಕೂಟ ಅಲ್ಲ ಈ ಆಟ, ಇದು ಪಾಠವಾಗಬೇಕು ಅಂತಾದ್ರೆ ಸರಿ ಸಮನಾಗಿ ಸರಿತುಲ್ಯವಾಗಿ ಸಾಗಬೇಕಷ್ಟೇ ಎಂಬ ಭಾವದಿಂದ ಆದ ಆಸೆಯನ್ನ ಹೊರಹಾಕುವಾಗ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಮೇಲಿನಿಂದ ಆಗಂತುಕನಾಗಿ ಬಂದಂತಹ ನಿನ್ನ ಮಾತನ್ನ ಇಲ್ಲ ಅಂತ ಹೇಳಬಹುದು. ಆದ್ರೆ ನನ್ನ ಕಾರ್ಯಕ್ಕಾಗಿ ನಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರುವವರ ಈ ಸೇವಕರ ಹೆಚ್ಚೇಕೆ ಸೇತುವೆಯನ್ನ ಬಲಿಯುವ ಕಾಲಕ್ಕೆ ಪುಟ್ಟ ಅಡಿಲೂ ಸೇವೆಯನ್ನ ಸಲ್ಲಿಸಿ ಮುಂದೆ ಲೋಕಕ್ಕೊಂದು ಪಾಠವಾದೀತು. ದೊಡ್ಡ ಕಾರ್ಯಕ್ಕೊಂದು ಚಿಕ್ಕದಾದ ಸೇವೆ ಅಂದ್ರೆ ಅಳಿಲು ಸೇವೆ ಎನ್ನುವ ಹಾಗೆ. ಹಾಗಿದ್ರೆ ಆ ಒಂದು ನೀರಿನಲ್ಲಿ ಮುಳುಗಿ ಮರಳಿನಲ್ಲಿ ಹೊರಳಾಡಿ ಸೇತುವೆ ಮೇಲೆ ಉರುಳಾಡಿ ತನ್ನದ್ದಾದ ಮರಳನ್ನ ಮೈಗಂಟಿದ ಮರಳನ್ನ ಅದು ಸೇತುವೆಗೆ ಹಾಕ್ತದೆ ಅಂತಾದ್ರೆ ಯಾಕಾಗಿ? ಇದು ಲೋಕ ಕಲ್ಯಾಣಕ್ಕಾಗಿ ರಾಮನ ಸೇವೆಯನ್ನು ತಾ ಮಾಡಬೇಕು. ರಾಮನು ಲೋಕ ಸೇವಕನಾಗಿ ನಿಂತಿದ್ದಾನೆ, ಲೋಕಪಾಲಕನಾಗಿ ನಿಂತಿದ್ದಾನೆ ಎಂಬ ಭಾವದಿಂದ ಅವರೆಲ್ಲ ಹೀಗೆ ತಮ್ಮದಾದಂತಹ ಕೊಡುಗೆಯನ್ನ ಕೊಡುವ ಕಾಲಕ್ಕೆ ನಾನು ಹಂಗಿಗನಾಗಬೇಕಾಯಿತು. ಬಂದು ಹಂಗಿನಲ್ಲಿ ಇರುವುದು ತಪ್ಪುವುದಿಲ್ಲ ಅಂತ ಆದಮೇಲೆ ಒಪ್ಪುವುದೇ ಸರಿ ಎಂಬ ಭಾವದಿಂದ ಏರಿದ್ದೇನೆ. ನಿನ್ನ ಸಾರಥಿಯಾಗಿದ್ದೆ. ಹಾಗಿದ್ರೆ ಹೀಗೆ ಬಾ ಇತ್ತು. ಏನು ಮಾಡಿದ್ದಕ್ಕೆ? ರಾವಣ ಯುದ್ಧವನ್ನ ಗೆದ್ದಾಗಿ ಹೋಯಿತು. ಯಾಕೆ ಹೇಳು? ರಾಮನಿಗೆ ಇದು ಅಸಾಧ್ಯ ಅನ್ನುವ ಕಾರಣಕ್ಕಾಗಿಯೇ ಅಲ್ವೋ ದೇವತೆಗಳು ರಥವನ್ನ ಕಳುಹಿಸಿದರು. ನೀನು ಅದನ್ನ ಒಪ್ಪಿಕೊಂಡೆ. ಹಾಗಾದ್ರೆ ರಾವಣನನ್ನ ವಿರೋಧಿಸುವಲ್ಲಿ ರಾವಣನ ಎತ್ತರಕ್ಕೆ ಬೆಳೆಯುವಂತಹ ಅರ್ಹತೆಯನ್ನು ಅನಿವಾರ್ಯತೆಯನ್ನು ದೇವತೆಗಳು ರಾಮನಲ್ಲಿ ಕಂಡುಕೊಂಡ್ರು ಅಂತ ಪ್ರಪಂಚಕ್ಕೆ ಅರ್ಥ ಆಯ್ತೋ ಇಲ್ವೋ? ಓಹೋ, ಹಾಗಾದ್ರಿಂದಲೇ ಆಡಿದ್ದು. ಕಳುಹಿದ ರಥವನ್ನು ನಿನಗೆ ಮಧವ ಯಾರೇ ಕಳುಹಿದವರನ್ನ ಆಮೇಲೆ ನೋಡಿಕೊಳ್ಳೋಣ. ಅವನನ್ನ ವಿಚಾರಿಸುವುದಕ್ಕೆ ನಾನು ಆಮೇಲೆ ಯೋಚನೆ ಮಾಡುತ್ತೇನೆ. ಮೇಲೆ ಹೋಗ್ಬೇಕಾದೀತು ಕಳಿಸಿಕೊಡುವ. ಆದ್ರೆ ನೀನು ಕಳುಹಿಸಿಕೊಟ್ಟು ಮೇಲೆ ಹೋಗಬೇಕಾದಂತಹ ಪರಿಸ್ಥಿತಿ ಅಲ್ಲ. ನೀನೇ ಹೋಗುವ ದಾರಿಯನ್ನ ಕಂಡುಕೊಂಡಿದ್ದಿ. ನೀನು ಹೋದ ಮೇಲೆ ನಾನು ಅಲ್ಲಿಗೆ ಹೋಗಬೇಕಾದವನು. ಆ ಕಾರಣದಿಂದಾಗಿ ಆಡಿದ್ದು. ರಾಮ ಈ ರಾವಣನನ್ನ ವಿರೋಧಿಸುವುದಕ್ಕೆ ಕೇವಲ ರಾಮನೊಬ್ಬನ ಶಕ್ತಿಯೇ ಸಾಲದು ಅನ್ನುವ ಕಾರಣಕ್ಕಾಗಿ ದೇವತೆಗಳು ತಮ್ಮ ಒಂದಷ್ಟು ಬಲವನ್ನ ನಿನ್ನಲ್ಲಿ ಮುಡಿಪಾಗಿಡ್ತಾರೆ ಅಂತ ಆದ್ರೆ ರಾವಣನ ಶಕ್ತಿಯನ್ನ ಪ್ರಪಂಚ ಕಂಡದ್ದು ಹೇಗೆ ಅನ್ನುವುದು ಈ ಹೊತ್ತಿಗೆ ಸ್ಪಷ್ಟವಾಯಿತು. 14 ಲೋಕಗಳನ್ನ ಗಡಗಡನೆ ನಡುಗಿಸಿದ ರಾವಣ. ಹಾಗಾಗಿ ಅವನನ್ನ ಎದುರಿಸಬೇಕು ಅಂತಾದ್ರೆ ಎಲ್ಲ ನಡೆರಡುಗಿ ಮುಂದೆ ಬರಬೇಕು. ಹಾಗಾದ್ರಿಂದಲೇ ರಾಮನಿಗೆ ಮಾತ್ರ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ಇನ್ನೊಂದಷ್ಟು ಶಕ್ತಿ ಸಂಚಯವನ್ನ ಮಾಡಿಸಿ ರಾಮನನ್ನು ಶಕ್ತಿಯುಕ್ತನನ್ನಾಗಿಸಿ ಮಾಡಬೇಕಾದಂತಹ ಪರಿಸ್ಥಿತಿ ಬಂತಲ್ಲ. ಬಳೆ ರಾವಣ ಗೆದ್ದಾಗಿ ಹೋಯಿತು. ಇದರಿಂದ ನೀ ಗೆದ್ದೆ ಅಂತ ಮಾತ್ರ ಅಲ್ಲ, ನೀ ಗೆಲ್ಲುವುದು ಹೇಗೆ? ನಮ್ಮೀರುವರನ್ನು ಗೆಲ್ಲುತ್ತೇನೆ. ಹೌದು, ನಿನ್ನ ಅನೇಕ ರೀತಿಯಿಂದ ನಾವು ವಿವೇಚಿಸಬಹುದು, ಆಲೋಚಿಸಬಹುದು. ಈಗ ಖಾಡ
ನಡೆಯುತ್ತಿರುವಂತಹ ಈ ರಣಕಣದಲ್ಲಿ ಯಾವ ಹೋರಾಟ ಉಂಟು ಇದರ ಗೆಲುವಿನ ಕುರಿತಾಗಿ ನಿನ್ನ ಆಲೋಚನೆ ಅಲ್ವಾ? ಮಾತ್ರ ಅಲ್ಲ, ಹೇಗೆ ಈಗಾಗಲೇ ನಾ ಗೆದ್ದೆ. ಯಾವಾಗ ದೇವಾನುದೇವತೆಗಳು ಸಹಾಯಿಯಾಗಿ ಬಂದರೋ, ಯಾವಾಗ ಇಂದ್ರನು ಸಹಾಯ ಹಸ್ತವನ್ನ ನೀಡಿದನೋ, ಬಹುಶಃ ನಮ್ಮ ಪಕ್ಷದಲ್ಲಾದ ಮಾತುಕತೆಯನ್ನು ನೀ ಕೇಳಿಸಿಕೊಳ್ಳಿಲ್ಲ ಅಂತ ಕಾಣ್ತದೆ. ಒಟ್ಟಿನಲ್ಲಿ ಹೇಗೂ ಇರ್ಲಿ, ನೋಡುವವರಿಗೆ ಹೋದಷ್ಟೇ. ಅವನು ಕಳುಹಿಕೊಟ್ಟಂತಹ ವಾಹನವನ್ನ ಇವ ಏರಿದ, ಅವ ಕೊಟ್ಟಂತಹ ಅಸ್ತ್ರಗಳನ್ನ ಇವ ಪರಿಗ್ರಹಿಸಿದ. ಹಾಗಾಗಿ ನೀ ಭಾವಿಸಿದ್ದು ಭ್ರಮೆಗೆ ಒಳಗಾದೆ. ನೀನು ಯಾವುದು ಸತ್ಯ ಯಾವುದು ಭ್ರಮೆ ಎನ್ನುವುದರ ಅರಿವು ನಮಗೆ ಬೇಕು. ಅದಿಲ್ಲ ಅಂತಾದ್ರೆ ಇಲ್ಲಿಯವರೆಗೆ ರಾಮ ಲಕ್ಷ್ಮಣರು ಸಹಿತವಾದಂತಹ ಈ ವಾನರ ಸೈನ್ಯವೋ ವೃಕ್ಷ ಸೈನ್ಯವೋ ಇದನ್ನೆಲ್ಲವನ್ನು ಎದುರಿಸುವಲ್ಲಿ ನೀನು ಅಸಮರ್ಥನಾಗಿ ಅಸದಳನಾಗಿ ನಿಂತ ಕಾಲಕ್ಕೆ ಅನೇಕ ವಿಧವಾದ ಮಾರ್ಗೋಪಾಯಗಳಿಂದ ನಿನ್ನ ಗೆಲುವನ್ನ ಕಂಡುಕೊಳ್ಳುವಲ್ಲಿ ಸಾಕಷ್ಟು ಶ್ರಮಿಸಿದವ ನೀನು. ಎಷ್ಟು ಬೆವರ ಹರಿಸಿದ್ದಿ ಅಂತಂದ್ರೆ ಈಗ ಹೆಚ್ಚು ಕಡಿಮೆ ನಿನ್ನ ಕಾಲು ಬುಡಕ್ಕೆ ಬಂದಿದೆ. ಅದಿಲ್ಲ ಅಂತಾದ್ರೆ ನೀ ಮುಂದೆ ಹೋಗು, ನೀ ಹೋಗು, ನೀ ಹೋಗು, ಒಬ್ಬೊಬ್ಬರನ್ನಾಗಿ ತಳ್ಳಿದ್ದಲ್ವೇ. ಅವರು ಬಂದವರಾದ್ರೂ ಯಾವ ಭಾವದಿಂದ? ರಾಮ ಬಾಣಕ್ಕೆ ನಾವು ಸಾಯುವುದು ಒಳ್ಳೆಯದು, ರಾವಣನ ಚಂದ್ರಹಾಸದಿಂದ ಸಾಯುವುದಕ್ಕಿಂತ ರಾಮ ಬಾಣಕ್ಕೆ ನಮ್ಮ ಕಂಠವನ್ನ ಕೊಡುವುದು ಒಳ್ಳೆಯದು ಎಂಬ ಭಾವದಿಂದ ಬಂದವರೇ ಹೆಚ್ಚು. ಮಾತ್ರ ಅಲ್ಲ, ಏನು ನಿನ್ನ ರಾಜ್ಯಾಡಳಿತ, ಪ್ರಜೆಗಳು ಇಂಥವನು ನಮಗೆ ರಾಜನಾಗಿ ಇರಲಿ ಎಂಬ ಭಾವ ಇದೆ ಅಂತ ಆದ್ರೆ ಅಷ್ಟು ತಮ್ಮದು ಸುಭಿಕ್ಷವಾದ ಆಡಳಿತ ಎಂಬ ಭಾವವು ನಿನ್ನದ್ದು. ಮಗನಾದಂತಹ ಯಾವ ಅತಿಕಾಯನೇ ಆಡ್ತಾನಂತೆ, ಬೇಡ ಅಪ್ಪಯ್ಯ ಇಂಥ ಕೆಲಸ ಅಂತ. ಆದ್ರೆ ನೀನು ಬೇಡದ ವೃತ್ತಿಯನ್ನೇ ಮಾಡುವವ. ನೀನು ಬೇಕು ಎನ್ನುವ ಒಂದು ಕೆಲಸವನ್ನು ನೀ ಮಾಡುವವನಲ್ಲ. ನಿನಗೆ ಸಾಕು ಎಂಬ ಭಾವವಂತೂ ಇಲ್ಲವೇ ಇಲ್ಲ. ಹಾಗಿರುವ ನೀನು ನಮ್ಮೀರುವರನ್ನ ಅಂದ್ರೆ ರಾಮ ಲಕ್ಷ್ಮಣರನ್ನೇ ಭುವಿಯಲ್ಲಿ ನಿಂತು ಹೋರಾಡುತ್ತಿರುವವರನ್ನೇ ಗೆಲ್ಲಲಿಕ್ಕೆ ಆಗಲಿಲ್ಲ ಇಲ್ಲಿಯವರೆಗೆ. ಈಗ ನೀನು ಸೊಕ್ಕಿನಿಂದ ಆಡುವುದೇನು? ಇಬ್ಬರನ್ನೂ ಗೆಲ್ಲುತ್ತೇನೆ. ಯಾರು ಸಹಾಯವನ್ನ ಕೊಟ್ಟಿದ್ದಾನೋ ಆ ಇಂದ್ರನನ್ನೂ ಸೋಲಿಸ್ತೇನೆ, ಆಮೇಲೆ ಈಗ ನಿನ್ನನ್ನ ಸೋಲಿಸ್ತೇನೆ ಅಂತ ಹೇಳಿದೆಯಲ್ಲ. ಇಲ್ಲ, ಅಹಂಕಾರದ ಪರ್ವತವನ್ನ ಅಡರಿ ಕುಳಿತವನೇ. ಅದಿಲ್ಲ ಅಂತಾದ್ರೆ ನೇರಿಯಾದಂತಹ ಯುದ್ಧದಲ್ಲಿ ಜಯ ಕಾಣುವುದಕ್ಕೆ ಸಾಧ್ಯ ಇಲ್ಲ ಎಂಬ ಕಾರಣದಿಂದ ಏನು ಮಾಟವೋ ಮಾರಣಾಧ್ವರವೋ ಇದನ್ನೆಲ್ಲ ಇಲ್ಲಿವರೆಗೇನು ಮಾಡದೇ ಇದ್ದದ್ದೇನೂ ಅಲ್ಲ. ಈಗ ಮುಂದೆ ಮಾಡುವ ಯುದ್ಧದಲ್ಲಿ ನೇರವಾದ ಹೋರಾಟವೋ ಅಲ್ಲ, ಈ ರೀತಿಯಾದಂತಹ ಅಡ್ಡದಾರಿಯಿಂದ ಗೆಲ್ಲುವ ಯೋಜನೆಯಲ್ಲಿದ್ದದ್ದು. ಏನು ಸ್ಪಷ್ಟಪಡಿಸ್ತೀಯೇನು? ನಿನ್ನ ಮಾತಿನ ಅರ್ಥ ನನಗೆ ಆಗುವುದಿಲ್ಲ ಅಂತ ಅಂದುಕೊಳ್ಳಬೇಡ. ನಾವು ಹೇಳಿ ಕೇಳಿ ಹೇಳಿದ ಮಾತನ್ನ ಉಳಿಸಿಕೊಳ್ಳುವುದು ಬಹಳ ಕಾಲ ಉಳಿಯುವುದಿಲ್ಲ. ನೀನೇ ಆಡಿದೆಯಂತೆ, ಒಳ್ಳೆ ನಾನು ಒಳ್ಳೆ ಮಾತಲ್ಲಿ ಒಳ್ಳೆ ಅಂತ ಆಡಿದೆಯಂತೆ. ಆಮೇಲೆ ವಾನರರ ಮತ ಬಿಡಿತು. ಯಾಕೆ ಹೀಗೆ ಅಂತ ಆಲೋಚಿಸಿದ್ರೆ ತನ್ನ ನಿರ್ಧಾರವನ್ನಾದರೂ ತಾನು ಬದಲಾಯಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂದಾವಾಗ ಅದನ್ನಾದರೂ ಬೇರೊಂದು ಕಾರಣ ಹೇಳಿ ಒಪ್ಪಿಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿನಗೆ ಒದಗಿದೆ ಅಂತ. ನಾನು ಸೋತು ಬಸವಳಿದಿದ್ದೇನೆ, ಹಾಗಾಗಿ ಹೇಳುವುದಕ್ಕೆ ಅವರ ಹೆಸರನ್ನು ಹೇಳ್ಕೊಳ್ತಾ ಇದ್ದೇನೆ. ಹಾಗಾದ್ರಿಂದಲೇ ನನ್ನ ಮನದ ವಿಚಾರವನ್ನೆತ್ತಿ ಆಡಿದಂತಹದ್ದು ಅದೇ ರೂಪಕವಾಗಿಯೇ ಪರಿಣಮಿಸುತ್ತದೆ. ಮಾಡಿದ್ದು ಸರಿಯೋ ತಪ್ಪ ಅನ್ನುವುದಕ್ಕಾಗಿ ಅಲ್ಲ, ಯುದ್ಧವನ್ನ ನಾನು ಮಾಡಿ ತೋರಿಸ್ತೇನೆ
ಹೇಳ್ತೇನೆ, ನನ್ನ ಮಕ್ಕಳಾಡಿದಂತಹ ಮಾತದು. ಯಾರನ್ನು ಬಲಾತ್ಕಾರದಿಂದ ಯುದ್ಧ ಮಾಡಬೇಕು ಅಂತ ಈ ಹೊತ್ತಿನವರೆಗೆ ಒಂದೇ ಒಂದು ರಾಕ್ಷಸನನ್ನ ಕಳುಹಿದ ಉದಾಹರಣೆ ಈ ರಾವಣನ ಜೀವನದಲ್ಲಿಲ್ಲ. ಅವನ ಔದಾರ್ಯ ದೊಡ್ಡದು, ಮಕ್ಕಳ ಔದಾರ್ಯ ದೊಡ್ಡದು. ಹೌದೇ ಹೌದು. ಅಪ್ಪನ ಮೇಲಿರುವಂತಹ ಔದಾರ್ಯ ಪ್ರೀತಿ ನಮ್ಮಲ್ಲಿರುವುದೇ ಹಾಗೆ. ನಮ್ಮ ಜೀವನವನ್ನಾದ್ರೂ ಮುಡಿಪಾಗಿರಬೇಕು. ಯಾಕೆ? ನಮ್ಮ ರಾಕ್ಷಸರ ಕುಲದ ಉದ್ಧಾರಕ್ಕಾಗಿ ಅದನ್ನ ಮಾಡಿಯೇ ಸಲ್ಲ. ರಾಮ, ಆಡುವುದಕ್ಕೆ ಬಹಳ ಸಲೀಸಾಗಿ ಆಡಿಬಿಟ್ಟೆ. ಮಾರಣವೋ ಏನು ನಿನ್ನ ದಾರಿ ಅನ್ನುವುದಾಗಿ ಇಲ್ಲಿಯವರೆಗೆ ಯಾವುದನ್ನ ನೆಚ್ಚಿಕೊಂಡು ಬಂದಿದ್ದೀಯೋ ಈ ಕೊನೆಗಳಿಗೆಯಲ್ಲೂ ಅದೇಯ ನಿನ್ನದ್ದು ಅಂತ. ನಮಗೆ ಮಾಯವೋ ಮಾರಣವೋ ಮಾಟವೋ ದಾನವರಾದಂತಹ ನಮಗೆ ಅದು ಕುಲವೃತ್ತಿ ಇದ್ದ ಹಾಗೆ. ಓ, ನಿಮ್ಮ ಮನೆ ದೇವರು, ನಮ್ಮ ಮನೆ ದೇವರಿದ್ದ ಹಾಗೆ. ನಮಗೆ ಬೇಕಾದದ್ದನ್ನ ಸಾಧಿಸಿ ಕೊಡುವಂತಹ ರೀತಿಯಲ್ಲಿ ಅದನ್ನ ಉಪಯೋಗಿಸಬಲ್ಲೆವು. ಅದಕ್ಕೆ ಅಲ್ವಾ ನೀವು ಆ ಮಾಯಕಕ್ಕೆ ಅಲ್ವಾ ಬಲಿಯಾದದ್ದು. ಚಿನ್ನದ ಬಣ್ಣದ ಜಿಂಕೆಗೆ ಮೋಹಗೊಂಡು ಚಿನ್ನದ ನಗರವನ್ನ ಪ್ರವೇಶಿಸುವುದಕ್ಕೆ ಒಬ್ಬಳು ಮನ ಮಾಡುತ್ತಾರೆ ಅಂತಾದ್ರೆ ಅದರ ಹಿಂದಿರುವ ಮಾಯೆಯೇ ಈ ರಾವಣನ ಮಾಯೆ. ನಾನು ಬಂದಾಗಿಂದ ನೋಡ್ತಾ ಇದ್ದೇನೆ, ಕರಕಲಾಗಿದ್ದದ್ದು ಹಾಗೇ ಉಂಟು. ಚಿನ್ನ ಅಂತಾದ್ರೆ ಅಗ್ನಿಯಲ್ಲಿ ಹಾಕಿದಾಗ ಇನ್ನೂ ಸ್ಫುಟಗೊಳ್ಳಬೇಕು. ಕಾಗೆ ಬಂಗಾರ ಹೇಗೆ ಇದ್ದದ್ದೆಲ್ಲ ಅವರವರ ಕಣ್ಣಿಗೆ ಹೇಗೆ ಕಾಣ್ತದೆ ಅಂತಂದ್ರೆ ಸ್ವಭಾವಕ್ಕನುಗುಣವಾಗಿ ಏನೋ ಅದು ಇದ್ದದ್ದೇ ಹೊರಗೆ ಕಾಣ್ತಾ ಇದ್ದದ್ದು. ಹಾಗಾದ್ರಿಂದಲೇ ಮಾಯವೋ ಮಾಯಕವೋ ದಾನವರಾದಂತಹ ನಮಗೆ ಅದು ಒಮ್ಮತವೇ. ಓ, ಆ ಮಾರಣಾಧ್ವರದಿಂದ ಮತ್ತಷ್ಟು ಕಲೆಗಟ್ಟಿದೆ ಇಲ್ಲಿ. ಹಾಗಾದ್ರಿಂದಲೇ ನಮಗೆ ಒದಗಬಲ್ಲಂತಹ ಸಾಮರ್ಥ್ಯವನ್ನ ಭಾವಿಸಿ ಅಲ್ವೋ ಅದು ಪೂರ್ಣ ಆಗದ ಹಾಗೆ ತಡೆಯುವಂತಹ ಅನಿವಾರ್ಯತೆ ಆದರೂ ಬಂದದ್ದು. ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಆದ್ರೆ ತಡೆಯದೆ ಕುಳಿತುಕೊಳ್ಳಬಹುದಾಗಿತ್ತಲ್ಲ. ಹಾಗಲ್ಲ ಅದು. ನೀನು ಯಾವ ಮಾರಣಾಧ್ವರವನ್ನ ಮಾಡುತ್ತೀವಿ ಅದರಿಂದಲೂ ಕೈ ಸಾಲಲಿಲ್ಲ ಅಂತ ಹೇಳುವುದಕ್ಕೆ ಈ ರೀತಿಯ ವಿದ್ಯೆಯುಳು ಕಲಿಯೇರಿದ ನಮ್ಮ ದುರದೊಳು ಕಲಿಯೇರಿದ ನಮ್ಮ ದುರದೊಳು ಸಾರಿದೆ ಅಪಮಾನದೊಳು ಮೂರ್ಬಾರಿಯ ವರತೆಯ ಬೇರು. ಬುದ್ಧಿವಂತವನಾದವನು ಯಾವುದು ನಮಗೆ ಜಯವನ್ನು ತಂದುಕೊಡುತ್ತದೆ, ಯಾವುದು ನಮಗೆ ಸಿದ್ಧಿಯನ್ನ ತಂದು ಕೊಡುತ್ತದೆ, ಅದರ ಕುರಿತಾಗಿ ಆಲೋಚನೆಯನ್ನ ಮಾಡಬೇಕಲ್ಲ. ಒಮ್ಮೆಗೆ ನಾವು ನೆಚ್ಚಿದಂತಹ ದಾರಿ ಇದು ಸುಗಮ ಅಲ್ಲ, ಇದರಿಂದ ನಮಗೆ ಯಶಸ್ಸು ದೊರಕುವುದಿಲ್ಲ ಅಂತಾದ್ರೆ ಮತ್ತೆ ಅಲ್ಲಿಯೇ ಅದನ್ನ ಬಿಟ್ಟು ಯಶವನ್ನ ಕೊಡುವಂತಹ ದಾರಿಯ ಬಗ್ಗೆ ಆಲೋಚನೆ ಮಾಡಬೇಕು. ಆದ್ರೆ ನೀ ನಂಬಿದ ದಾರಿ, ನೀ ಹೇಳಿದೆಯಲ್ಲ ನಮ್ಮ ಮನೆ ದೇವರು ನಮ್ಮ ರಕ್ತದಲ್ಲಿಯೇ ಮಾರಣಾಧ್ವರವೋ ಅಲ್ಲ ಮಾಯ ಮಾಡುವುದು, ಮಾಟವೋ ಮಾಯವೋ ಮಾರಣವೋ ಇದೆಲ್ಲ ನಮ್ಮೊಳಗೆ ಉಂಟು ಅಂತ ನೀವು ಕೊಟ್ರೆ ಬಾಕಿಯವರಿಗೆ ಅಷ್ಟು ನಿಮ್ಮಲ್ಲಿ ಮನೆ ಮಾಡಿದೆ ಇಲ್ಲ ಅಂತಲ್ಲ. ಹಾಗೆಂತ ಬಾಕಿಯವರಲ್ಲಿ ಇರುವುದೆಲ್ಲ ನಾವು ಕೊಟ್ಟದ್ದು ಅಂತಲ್ಲ. ಆದರೆ ಅದರಿಂದ ಏನು ಸಾಧನೆ ಆಯ್ತು ಅಂತ ಬೇಕಲ್ಲ. ಒಮ್ಮೆ ನಿನ್ನ ರಥ ವಿಹೀನತ ಮಾಡಿ ಕಳಿಸಿದ್ದೇನೆ, ಮತ್ತೊಮ್ಮೆ ಯಾವ ನಿನ್ನ ರಾಜ ಲಾಂಛನ ಎಂಬ ಹಾಗೆ ಕಳಿಸಿಕೊಳ್ಳುವಂತಹ ಶ್ವೇತ ಛತ್ರ ಅದೇ ಭಂಗ ಪಡುವಂತೆ ಮಾಡಿದ್ದೇನೆ. ಮತ್ತೆ ಇನ್ನೊಂದನ್ನ ಹೇಳಬೇಕು ಹೇಳುವಂಥದ್ದು ಏನು ಮಾಯಕದ ಮೂಲಕವಾಗಿ ನಾವು ಸ್ವರ್ಣದ ಜಿಂಕೆಯ ಮೂಲಕವಾಗಿ ಸ್ವರ್ಣ ಲಂಕೆಯೆಡೆಗೆ ಬರುವಂತೆ ಮಾಡಿದೆ ಅಂತ ನೀನು ಹೇಳ್ತಿ. ಮಾಯಗೆ ನೀವು ಸಿಲುಕಿದವರು ಅಂತ ನೀನು ಹೇಳ್ತಿ. ಇದೊಂದು ನೆಪ ಹಿಡಿದು ಬಂದದ್ದು, ಮತ್ತೆ ಅದಕ್ಕೆ ಇವನು ಒಳಗಾಗಿದ್ದಾನೋ ಇಲ್ಲವೋ ಎನ್ನುವುದು ಪರಿಣಾಮದಲ್ಲಿ ಗೊತ್ತಾಗಬೇಕೇ ಬಿಟ್ರೆ ಮಧ್ಯದಾರಿಯಲ್ಲಿ ಅಲ್ಲವಲ್ಲ. ಹಾಗಿದ್ರೆ ನಾವು ಆ ಮಾಯೆಯನ್ನು ಹರಿಯುತ್ತೇವೆ. ಹೇಗೆ? ನಿಮ್ಮವರು ಮಾರಣಾಧ್ವರಕ್ಕೆ ಕುಂತ ಕಾಲಕ್ಕೆ ನೀವು ಅಷ್ಟು ಗಟ್ಟಿಗರು ಅಂತಾದ್ರೆ ಮತ್ತೆ ಯಾರೋ ಅಲ್ಲಿ ಒಳ ನುಸುಳದ ಹಾಗೆ ಕೋಟೆಯನ್ನ ಭದ್ರಪಡಿಸಿಕೊಳ್ಳಬೇಕು. ಅವರನ್ನ ಒತ್ತು ನೋಡಿಸಿದ್ದೇವೆ, ಮಾರಣಾಧ್ವರವೆಲ್ಲ ನಮ್ಮ ಮುಂದೆ ನಡೆಯಲಿಕ್ಕಿಲ್ಲ. ಆ ಬಗ್ಗೆ ತನಿಖೆಗೆ ಆದೇಶ ನೀಡಿದ್ದೇನೆ. ಅದು ಆಗಲಿ ನಿರ್ಣಯ. ಭದ್ರತೆಯಲ್ಲಿ ಲೋಪದೋಷ ಆಗಿದೆ ಅನ್ನುವ ಕಾರಣಕ್ಕಾಗಿ ನಮ್ಮ ಭದ್ರತೆಯವರ ಮೇಲೆ ಒಂದು
ತನಿಖೆ ಆಗಬೇಕು ಅನ್ನುವುದಾಗಿ ನಿರ್ಣಯವನ್ನು ಮಾಡಲಾಗಿದೆ. ಬಹುಶಃ ನಿರ್ಣಯ ನೀ ಅಲ್ಲೋದ ಮೇಲೆ ಅದು ಬಂದಿತ್ತು, ಮರಣೋತ್ತರ ಅಂತ ಆಮೇಲೆ ಸಿಕ್ಕಿತ್ತು ಇರದಂತೆ. ಆದರೆ ಈ ನಿನ್ನ ಮಾಯೆಗಳನ್ನ ಹರಿದು ಎಷ್ಟು ಹರಿದಿದ್ದೇವೆ ಅಂತಂದ್ರೆ ನಿನ್ನ ಬಟ್ಟೆಯೇ ಇಲ್ಲದ ಹಾಗೆ ಹರಿದಿದೆ. ಇನ್ನೊಂದು ಯುದ್ಧದಲ್ಲಿ ನಿನ್ನನ್ನ ವಿವಸ್ತ್ರನಾಗಿಸಿ ಮಡದಿ ಮಂಡೋದರಿಯ ಅಂತಃಪುರದೆಡೆಗೆ ಓಡುವಂತೆ ಮಾಡಿದ್ದೇವೆ. ಮತ್ತೆ ನಾಯಕ ನಮ್ಮದ್ದು, ನಮ್ಮ ಮನೆ ದೇವರು, ನಮ್ಮದನ್ನ ನೀವು ಎದುರಿಸಬೇಕಾಗ್ತದೆ. ಏನನ್ನ ಸಾಧಿಸಬೇಕೋ ಅದನ್ನು ಸಾಧಿಸಿ ಆಗಿದೆ. ಆ ಕಾರಣದಿಂದ ಅಂತಃಪುರದೆಡೆಗೆ ಓಡುವಂತೆ ಮಾಡಿ ನಿನಗೊಂದು ಅವಕಾಶ ಬೇಕು. ಆ ಕಾರಣದಿಂದಾಗಿ ಸೀತೆಯನ್ನ ಇಲ್ಲಿಯವರೆಗೂ ಕರೆತಂದದ್ದಾಗಿದೆ. ವೇಷವನ್ನು ಮಾಡಿದಂತಹ ಸನ್ಯಾಸಿ ಚಿತ್ರವನ್ನು ತೋರಿಸಿದಂತಹ ಅವನು ಯಾರು ಅನ್ನುವುದಾಗಿ ಗುರುತಿಸುವುದಕ್ಕೆ ನಿಮಗೆ ಅಸಾಧ್ಯವಾದ ಕಾರಣದಿಂದಾಗಿ ಇಲ್ಲಿಯವರೆಗೂ ಬರುವುದಕ್ಕೆ ಅದು ಸಾಧ್ಯವಾಯಿತು. ಎಲ್ಲಿವರೆಗೂ ಬಂತು ಅಂದ್ರೆ ಯಾರಾದರೂ ಸಾಕು ಸಾಕೆಂಬ ಭಾವವನ್ನ ತಳೆದ ಸನ್ಯಾಸಿಗಳಿದ್ರೆ ನಂಬಬಹುದು. ಬೇಕು ಬೇಕೆಂಬ ಭಾವವನ್ನ ತಳೆದ ಸನ್ಯಾಸಿಗಳು ಅಂತಾದ್ರೆ ಅವರು ರಾವಣರೇ ಅಂತ ಹೇಳುವುದರಿಗೆ ಗೊತ್ತಿದೆ. ಬೇಕು ಅನ್ನುವರು ಸನ್ಯಾಸಿಗಳಾಗಿ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಸನ್ಯಾಸಿ ಅಲ್ಲ. ಹಾಗಾಗಿ ಮತ್ತೆ ರಾವಣದದ್ದು ಈಗ ಅಲ್ಲ. ಇಂದ್ರಜಿತು ತಯಾರಿಸಿದಂತಹ ಮಾಯಾ ಸೀತೆಯು ಮಾಯಾ ರಾಮನ ಆ ನಾಟಕವು ನಡೆದಿದೆ ಅಂತ ಆದ್ರೆ ಅದನ್ನು ನೋಡಿ ಸೀತೆಯು ಪರಿಭ್ರಮಿಸಿದ್ದಾಳೆ, ನೀನು ಪರಿಭ್ರಮಿಸಿದ್ದಿ ಅಂತ ಆದ್ರೆ ಮಾಯೆ ನಡೆಯುವುದಿಲ್ಲ ಅನ್ನುವುದಕ್ಕಾಗಿ ಅಲ್ಲ. ಪರಿಣಾಮ ಎಲ್ಲಿಯವರೆಗೆ ಆಗಬೇಕೋ ಅಲ್ಲಿಯವರೆಗೆ ನಡೆದಿದೆ. ಹಾಗಿದ್ರೆ ಅದರ ಪರಿಣಾಮ ಇಂದ್ರಾರಿ ಅಲ್ಲಿ ನಡೆದಂತಹ ಯುದ್ಧ. ಹಾಗಿದ್ರೆ ಈಗ ಮಾಡುವ ಯುದ್ಧದಲ್ಲಿಯೂ ಅದೇ ಪರಿಣಾಮವನ್ನು ನೀನು ಕಾಣ್ತಿ. ಮಾಡಿದ ಯುದ್ಧವನ್ನ ನಿನ್ನ ಅಜ್ಜನಂತೆ ಅನರಣ್ಯ ಸೂರ್ಯವಂಶವನ್ನು ಆಳಿದಂತಹ ಒಬ್ಬ ರಾಜಕುಮಾರ ಅನ್ನುವುದಾಗಿ ನೆಗಳತೆಯನ್ನ ಪಡೆದಂತಹ ಅನರಣ್ಯ ಅವನ ತಲೆಯನ್ನ ಯಜ್ಞ ಮಂಟಪದಲ್ಲಿ ಕಡಿದು ಸಾಧನೆ ಮಾತ್ರ ಅಲ್ಲ, ಸೂರ್ಯವಂಶದ ಮೇಲಿದ್ದಂತಹ ಧವಳ ಚಕ್ರವನ್ನ ತನ್ನದಾಗಿಸಿಕೊಂಡಂತಹ ಕೀರ್ತಿ ಇರವನದ್ದು ನೆನಪಿಟ್ಟುಕೋ. ಅದನ್ನ ಏನಂತ ಕರೀತಾರೆ ಗೊತ್ತುಂಟು ನಿನಗೆ? ಗುರುದ್ರೋಹವು ನಿನ್ನೊಳಗೆ, ಗುರುದ್ರೋಹವು ನಿನ್ನೊಳಗೆ ಇರುತ್ತಿರೆ ಕಾದುವೆಯ ಹೀಗೆ, ಇರುತ್ತಿರೆ ಕಾದುವೆಯ ಹೀಗೆ ತರುಣಿಯ ದೆಸೆಯಿಂದೆಲ್ಲ ಏಳು ಗುಳಲೆ ಸಾರಿದೆನೆಲ್ಲ. ಗುರು ತೋರಿದ ದಾರಿಯಲ್ಲಿ ಗುರಿಯನ್ನ ಸಾಧಿಸುವುದಕ್ಕೆ ಬೇಕಾಗಿ ಯಜ್ಞ ಮಂಟಪದಲ್ಲಿ ಯಜ್ಞ ದೀಕ್ಷಿತನಾಗಿ ಕುಳಿತಂತಹ ನಮ್ಮ ಪೂರ್ವಜ ಅನರಣ್ಯ ಅಂಥವನನ್ನ ಯುದ್ಧಕ್ಕೆ ಕರೆದರೆ ಬರಲಿಲ್ಲ ಅಂತ ಹೇಳಿ ಯಜ್ಞ ಭೂಮಿಗೆ ಹೋಗಿ ಅವನ ತಲೆ ಕಡಿತೇನೆ ಅಂತ ಹೇಳುವುದು ಸಾಧನೆ ಆಗುವುದಿಲ್ಲ ಮಾರಾಯ. ಅದು ಗುರುದ್ರೋಹ, ಮಹಾಪಾತಕ, ಪಾತಕಿ ಅಂತ ಕರೆಸಿಕೊಳ್ಳಬೇಕಾಗುತ್ತದೆ. ನೀನು ಅದೇನು ನಮಗೆ ಗೊತ್ತಿಲ್ಲದ ವಿಚಾರ ಅಂತಲ್ಲ, ನಾವದನ್ನು ಅರಿತವರೇ ಇದ್ದೇವೆ. ಆದರೂ ತರುಣಿಯ ದೆಸೆಯಿಂದ ನೋಡುವರಿಗೆ ನೋಟಕ್ಕೆ ನೀ ಹೇಳಿದೆಯಲ್ಲ ಮಾಯೆಯನ್ನ ಬೀಸಿದೆ, ಮಾಯೆಗೆ ಒಳಗಾದೆ. ಕೊನೆಯ ಕಾಲದಲ್ಲಿ ಸತ್ಯವನ್ನು ತಿಳಿಯದೇ ಇದ್ರೆ ಸತ್ಯ ಅವನೊಡನೆ ಸತ್ತು ಹೋಗುತ್ತದೆಯಂತೆ. ಅದಕ್ಕೆ ಬೇಕಾಗಿ ಹೇಳುತ್ತೇನೆ ಕೇಳು. ತರುಣಿಯ ದೆಸೆಯಿಂದ ಅಲ್ಲ, ನನ್ನ ಹೆಂಡತಿಯನ್ನ ಕಳೆದುಕೊಂಡು ಹೋಗಬೇಕು ಎಂಬೊಂದೇ ಕಾರಣಕ್ಕಾಗಿ ಅಂತಲ್ಲ. ನಿನ್ನೊಳಗೆ ಮನೆ ಮಾಡಿರುವ ದ್ರೋಹಗಳು ಅದೆಷ್ಟು ಗುರುತರವಾದಂತಹ ದ್ರೋಹಗಳು, ಒಂದೋ ಎರಡು. ಹೋದಲ್ಲೆಲ್ಲ ಪಡೆದದ್ದು ಏನು ನೆನಪಿನ ಕಾಣಿಕೆಯ ಒಂದೊಂದು. ನಂದಿಯ ಎದುರಿಗೆ ಹೋದೆ, ಪಡೆದುಕೊಂಡೆ. ನಳಕೂವರ ಎದುರಿಗೆ ಹೋದೆ, ಪಡೆದುಕೊಂಡೆ. ಸ್ತ್ರೀಯರ ಎದುರಿಗೆ ಹೋದೆ, ಅಲ್ಲಿಯೂ ಪಡೆದುಕೊಂಡೆ. ಯಾವುದನ್ನ ಪಡೆದುಕೊಂಡೆ? ಜೀವನದ ಅಂತ್ಯದ ದಾರಿ ಯಾವುದು ಎನ್ನುವುದನ್ನ ಕಂಡುಕೊಂಡೆ. ಎಲ್ಲ ಕಡೆ ಮಾಡಿದ್ದು ಗುರುದ್ರೋಹ. ಗುರುದ್ರೋಹವು ನಿನ್ನೋಳು ಇರುತ್ತಿರಲು. ಹಾಗೆ
ನಿನ್ನನ್ನು ಹುಡುಕಿಕೊಂಡೇ ನಾನು ಬರ್ತಾ ಇದ್ದೆ. ಆದ್ರೆ ಈ ತರುಣಿಯ ಕಾರಣ ಒಂದು ಸಿಕ್ಕಿರುವುದರಿಂದ ನೋಡುಗರಿಗೆ ಸೀತೆಯ ನೆಪ ಮಾತ್ರದಿಂದ, ಸೀತೆಯ ಕಾರಣದಿಂದ ಇವ ಲಂಕೆಯನ್ನ ಪ್ರವೇಶಿಸಿದ್ದಾನೆ, ರಾವಣನನ್ನ ಎದುರುಗೊಳ್ಳುತ್ತಾ ಇದ್ದಾನೆ. ಅಲ್ಲ ಮಹಾರಾಜ, ನಮ್ಮವರನ್ನ ನೀನೇನು ಬಡಿದೆ, ನಮ್ಮವರನ್ನ ಏನು ನೀನು ಕೊಂದಿದ್ದೀಯ, ಅದರ ಪ್ರತ್ಯೇಕವನ್ನು ತೀರಿಸಿಕೊಳ್ಳುವುದಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಬರುತ್ತಿದ್ದವನು ಈ ರಾಮ. ಏನು ಯಜ್ಞದ ರಕ್ಷಣೆಯ ಕುರಿತಾಗಿ ಆಡಿದವರು ನಮ್ಮವರೇ. ಯಜ್ಞ ದೀಕ್ಷಿತನಾಗಿ ಕುಳಿತಂತಹ ಒಬ್ಬನನ್ನ ನಮ್ಮ ಕುಲದವರನ್ನೇ ಕೊಂದು ಕಳೆಯುತ್ತಾನೆ ಅಂತಾದ್ರೆ ಅದನ್ನ ಮರೆತು ರಾಮ ಹಿಂದೆ ಉಳಿಯುವ ಅಂತ ಭಾವಿಸಿದೆಯೋ? ಹಾಗಾಗಿ ತಡ ಮಾಡುವುದಕ್ಕಿಲ್ಲ. ನಿನಗೆ ಕೊನೆಯ ಕಾಲ ಸನ್ನಿಹಿತವಾಗಿದೆ ಎಂಬುದೇ ಸತ್ಯ. ಇನ್ನು ನಿನಗೆ ಕ್ಷಮಾದಾನ ಇಲ್ಲ. ನುಡಿಸಿದನು ಶ್ರೀರಾಮ. ನೋಡಿದೆಯೇನು ಏನಾಗುತ್ತಾ ಇದೆ? ನಾವು ಯುದ್ಧ ರಂಗದಲ್ಲಿ ಜಯವನ್ನು ಸಾಧಿಸಬಹುದು ಎಂಬ ಕಾರಣದಿಂದ ನಾವು ಅತ್ಯುತ್ಸಾಹದಿಂದ ಮುಂದುವರಿದು ಹೋಗುತ್ತಿರುವುದೇನೋ ಸತ್ಯ. ಹೌದು. ಆದರೆ ಇವನ ದಶಕಂಠ ಎಂಬ ನಾಮವನ್ನ ಏನು ಪಡೆದುಕೊಂಡಿದ್ದಾನೆ. ಈ ಮೊದಲು ಅವನಾಗಿಯೇ ಅವನ ಕಂಠಗಳನ್ನು ಅಂದ್ರೆ ತಲೆಯನ್ನ ಕತ್ತರಿಸಿ ತಲ್ಲಿದವನಂತೆ ನೋಡುತ್ತಿದ್ದೆ ಹರನ ಎದುರಿನಲ್ಲಿ. ಆದರೆ ಅದು ಹೇಗೆ ಮತ್ತೆ ಚಿಗುರಿಕೊಂಡಿತೋ ಅಂದು. ಆದ್ರೆ ಇಂದು ರಣಭೂಮಿಯಲ್ಲಿ ನಾವು ಮತ್ತದೇ ಕಾಣ್ತಾ ಇದ್ದೇವೆ. ನಾವು ಅವನ ಕಂಠವನ್ನ ಅವನನ್ನ ಕತ್ತರಿಸಿದಷ್ಟು ಮತ್ತೆ ಮತ್ತೆ ಬೆಳೆದು ಬರುತ್ತಾ ಇದೆ. ಅಂತಾದ್ರೆ ನಾನು ಇವನನ್ನ ನಿಗ್ರಹಿಸಬಹುದು, ಇವನನ್ನ ಕೊಲ್ಲಬಹುದು ಎಂಬ ಭಾವದಿಂದ ನಾನು ನೀವು ಹೇಳಿದಂತೆ ರಥವನ್ನ ಅಡರಿದ್ದೇನೋ ಸತ್ಯ. ಆದ್ರೆ ಈಗ ನನಗೆ ಯಾವ ಭಾವ ಬಂದು ನಿಲ್ಲುತ್ತಾ ಇದೆ ಗೊತ್ತುಂಟ? ಏನು? ಸಾಕು ಸಾಕು ಅನ್ನಿಸ್ತಾ ಇದೆ. ಬಲ್ಲದೇವ ನಿನ್ನ ಚರಿತ ಏನಂದ? ನೀ ಹೇಳ ಹೊರಡುವುದನ್ನೂ ಬಲ್ಲೆ, ಹೇಳದಿರುವುದನ್ನೂ ಬಲ್ಲೆ. ನಾನು ನೋಡುತ್ತಾ ಇದ್ದೇನಲ್ಲ, ಇದು ಏನಿದು? ಮಾಯೆ. ಯಾವುದು ಮಾಯೆ? ಇದು ನಡೆಯುತ್ತಾ ಇರುವುದೆಲ್ಲವೂ ಮಾಯೆ. ಆದ್ರೆ ಇದನ್ನು ಹರಿಯುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿಯೇ ವಿಭೀಷಣನಿಗೂ ಹೇಳಿದ್ದೆ, ನಿನ್ನ ಅಣ್ಣನನ್ನ ನೀವು ಹೊಂದಿಕೊಂಡಿರು, ನನ್ನನ್ನ ನಂಬಿ ನೀವೆಲ್ಲ ಕೆಟ್ಟಿರಿ. ಲಕ್ಷ್ಮಣನಿಗೂ ಹೇಳಿದ್ದೇನೆ, ಅಣ್ಣನನ್ನು ನಂಬಿ ಮತ್ತೆ ಮುಂದುವರಿಸಬೇಡ, ಇವನನ್ನ ಸೋಲಿಸುವುದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಹಾಗಾಗಿ ನಿನಗೂ ಹೇಳುವುದು, ಹೇಗೆ ನೀ ಬಂದೆಯೋ ಹಾಗೆ ಹೊರಡುವುದೇ. ರಾಮ, ಹೊರಡುವ ಮುಂಚೆ ಎರಡು ಮಾತು. ಏನಂತ? ಇದು ಮಾಯೆ ಅಂತ ಹೇಳಿದೆ. ನೀನು ಮಾಯೆ ಅಲ್ವೇ ರಾಮ? ನಾನು ಮಾಯೆಯೋ? ಹೌದು ರಾಮ. ನೀನು ಏನೆಂದು ನಮಗೆ ತಿಳಿಯದೆ, ನೀನು ಶ್ರೀ ರಘುನಾಥ. ರಘುವಿಗೆ ನಾಥನಲ್ಲ ಅಷ್ಟೇ ಅಲ್ಲದೆ ಶ್ರೀಗೂ ನಾಥನಲ್ಲವೇ ರಾಮ? ನೀನೇನನ್ನು ನಾವು ಬಲ್ಲೆವು. ನೀನು ಈ ರಾವಣನನ್ನು ವಧಿಸತಕ್ಕದ್ದು. ಇದು ಕೇವಲ ನನ್ನ ಆಶಯ ಅಲ್ಲ,
ಇದು ದೇವೇಂದ್ರನಿಂದ ದೇವತೆಗಳಿಂದ ಬಂದಂತ ಆಶಯ. ಹಾಗಾಗಿ ರಾಮ ಅಗೋ ನೋಡ್ತಾ ಇದ್ದೇನೆ, ಅಗಸ್ತ್ಯ ಮುನಿಗಳು ಬಂದಿದ್ದಾರೆ. ಹೌದಲ್ಲ, ಸೂರ್ಯ ಅಗಸ್ತ್ಯ ಮುನಿಗಳು ಬಂದು ಆದಿತ್ಯ ಹೃದಯದ ಬೋಧನೆಯನ್ನ ಮಾಡುತ್ತಾ ಇದ್ದಾರೆ. ಹೌದು. ಹಾಗಿದ್ರೆ ಯಾವನು ಸೂರ್ಯೋಪಾಸನೆಯನ್ನ ಮಾಡುತ್ತಾನೋ ಅವನು ತನ್ನೊಳಗಿನ ಶಕ್ತಿಯನ್ನ ತಾನಾಗಿ ಜಾಗೃತಗೊಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ.